ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೋಪ್ ದೂರದರ್ಶನದ ಕನ್ನಡ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿ ಒಬ್ಬೊಬ್ಬರನ್ನು ಯೇಸು ಸ್ವಾಮಿಯ ಪುಣ್ಯನಾಮದಲ್ಲಿ ಸ್ವಾಗತಿಸುತ್ತಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯಗಳನ್ನು ಧ್ಯಾನಿಸಲು ಹೋಗುವುದಕ್ಕಿಂತ ಮುಂಚಿತವಾಗಿ ತಲೆಗಳನ್ನು ಬಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ಪರಲೋಕದಲ್ಲಿರುವ ನಮ್ಮ ತಂದೆಯ ಸ್ವಾಮಿ, ಈ ಒಂದು ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸಲು ಹೋಗುತ್ತಿರುವಾಗೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ನಿಮ್ಮ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ಅಭಿಷೇಕಿಸಿ ನಿಮ್ಮ ವಾಕ್ಯಗಳನ್ನು ನಮಗೆ ದಯಪಾಲಿಸ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕೆಲವು ಊರುಗಳಲ್ಲಿ ಅಥವಾ ಕೆಲವು ಹಳ್ಳಿ ಪಳ್ಳಿಗಳಲ್ಲಿ ನಾವು ನೋಡುವಾಗೆ ಒಬ್ಬ ವ್ಯಕ್ತಿ ಯಾವುದಾದರೂ ಒಂದು ತಪ್ಪು ಮಾಡಿದಾಗ ಆ ಒಂದು ಊರಿನ ಅಥವಾ ಆ ಗ್ರಾಮಕ್ಕೆ ವಿರುದ್ಧವಾದಂಥ ಕಾರ್ಯಗಳನ್ನು ಅವರು ಮಾಡಿದಂಥ ಪಕ್ಷದಲ್ಲಿ ಅನೇಕ ಬಾರಿ ಅವರಿಗೆ ಎಚ್ಚರಿಕೆಗಳನ್ನು ಕೊಟ್ಟಾಗ್ಯೂ ಅವರು ಅವರ ಒಂದು ನಡತೆಗಳನ್ನು ತಿದ್ದಿಕೊಳ್ಳದೇ ಇದ್ದಂಥ ಪಕ್ಷದಲ್ಲಿ ಆ ವ್ಯಕ್ತಿಯನ್ನು ಅಥವಾ ಆ ಕುಟುಂಬವನ್ನು ಆ ಊರಿನಿಂದ ಅವರು ಬಹಿಷ್ಕಾರ ಆಗುವುದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಒಂದು ವೇಳೆ ಬೇರೆ ವ್ಯಕ್ತಿಗಳಿಗೆ ಯಾವುದೇ ವಿಧವಾದಂಥ ಅಂಟು ರೋಗ ಬಂದಾಗ, ಮರಣಕರವಾದಂಥ ರೋಗ ಬಂದಾಗ ಅಥವಾ ದೊಡ್ಡ ರೋಗ ಎಂಬುದಾಗಿ ನಾವು ಹೇಳುವಾಗೆ ಒಂದು ಕುಷ್ಠರೋಗ ಬರುವಾಗೆ ಆ ವ್ಯಕ್ತಿಗಳನ್ನು ಆ ಮನೆಯಿಂದ, ಊರಿನಿಂದ, ಸಮಾಜದಿಂದ ಅವರನ್ನು ಆಚೆ ಇಡುವಂಥ ಮತ್ತು ಬಹಿಷ್ಕಾರ ಹಾಕುವಂಥ ಕೆಲವು ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ ಪ್ರಿಯರೇ. ನಮ್ಮ ಸತ್ಯವೇದದಲ್ಲಿ ಅಂತಹ ರೀತಿಯ ಒಂದು ಬಹಿಷ್ಕರಿಸಲ್ಪಟ್ಟ ಹಾಗೂ ರೋಗಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಈ ದಿವಸ ನಾವು ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಸತ್ಯವೇದಗಳನ್ನು ಮಾರ್ಕನಿಗೆ ಬರೆದ ಸುವಾರ್ತೆ 1ನೇ ಅಧ್ಯಾಯ 44ನೇ ವಚನಕ್ಕೆ ತಿರುಗಿಸಿರಿ. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದಾಗ ಆತನು ಅನೇಕ ವಿಧವಾದಂಥ ಅದ್ಭುತ ಕಾರ್ಯಗಳನ್ನು ಮಾಡಿದನು ಪ್ರಿಯರೇ. ಆತನು ಅನೇಕ ಬೆಟ್ಟಗಳ ಮೇಲೆಯೂ ಮತ್ತು ಬೀದಿಗಳಲ್ಲಿಯೂ ಹಾಗೂ ಸಮುದ್ರದ ದಡದಲ್ಲಿ ದೇವರ ಸುವಾರ್ತೆಯನ್ನು ಸಾರಿದ್ದನ್ನು ನಾವು ನೋಡುತ್ತೇವೆ. ಆ ಸಮಯದಲ್ಲಿ ಅನೇಕ ವಿಧವಾದಂಥ ರೋಗಿಗಳನ್ನು ಆತನು ವಾಸಿ ಮಾಡಿದ್ದನ್ನು ನಾವು ನೋಡುತ್ತೇವೆ. ಅನೇಕ ವಿಧವಾದಂಥ ದೆವ್ವಗಳನ್ನು ಬಿಡಿಸಿದ್ದನ್ನು ಸಹ ನಾವು ನೋಡುತ್ತೇವೆ ಪ್ರಿಯರೇ. ಆತನು ಪ್ರಸಂಗ ಮಾಡಿ ದೇವರ ವಾಕ್ಯಗಳನ್ನು ಬೋಧಿಸಿದ ನಂತರ ಅನೇಕರು ಬಂದು ಆತನ ಬಳಿ ಪ್ರಾರ್ಥನೆ ಮಾಡಿಸಿಕೊಳ್ಳುತ್ತಾ ಹೋಗುವುದನ್ನು ನಾವು ನೋಡುತ್ತೇವೆ. ಈ ರೀತಿಯಾಗಿ ಒಂದು ಸಾರಿ ಆತನು ಪರ್ವತದ ಮೇಲೆ ಪ್ರಸಂಗವನ್ನು ಮಾಡಿ ಆತನು ಬೆಟ್ಟ ಇಳಿದು ಬರುವಾಗೆ ಅಲ್ಲಿಗೆ ಒಬ್ಬ ಕುಷ್ಠರೋಗವುಳ್ಳ ವ್ಯಕ್ತಿಯು ಯೇಸು ಸ್ವಾಮಿ ಬಳಿ ಬರುವುದನ್ನು ನಾವು ನೋಡುತ್ತೇವೆ. 40 ವಚನವನ್ನು ನೋಡಿದಾಗ, ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲು ಇರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಹೇಳಿದನು. ಪ್ರಿಯರೇ, ಈ ಒಂದು ಸಮಯದಲ್ಲಿ ಆ ಕುಷ್ಠರೋಗ ಹೇಗೆ ಬರುತ್ತದೆ, ಆ ಕುಷ್ಠರೋಗದ ಪರಿಣಾಮಗಳು ಏನಾಗುತ್ತದೆ ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲಿಗೆ ಈ ಕುಷ್ಠರೋಗ ಎಂಬುದಾಗಿ ನೋಡಿದಾಗ ಇದು ಭಯಂಕರವಾದಂಥ ಮತ್ತು ಅತಿ ಕ್ರೂರವಾದಂಥ ರೋಗ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಮಾತ್ರವಲ್ಲದೆ ಈ ರೋಗ ಬಂದ ನಂತರ ಆ ವ್ಯಕ್ತಿಯ ಜೀವನ ಶೈಲಿ ಹೇಗೆ ಮಾರ್ಪಾಟಾಗುತ್ತದೆ ಎಂಬುದನ್ನು ನಾವು ಧ್ಯಾನಿಸೋಣ. ಮೊಟ್ಟ ಮೊದಲಿಗೆ ಈ ರೋಗ ಹೇಗೆ ಉತ್ಪತ್ತಿ ಆಗುತ್ತದೆ ಎಂಬುದಾಗಿ ನಾವು ನೋಡಿದಾಗ ಆ ರೋಗಿಗೆ ಆ ರೋಗ ಹೇಗೆ ಬಂತು ಎಂಬುದು ಗೊತ್ತಾಗುವುದಿಲ್ಲ ಪ್ರಿಯರೇ. ಕುಷ್ಠರೋಗವು ದೇಹದೊಳಗೆ ಪ್ರಾರಂಭವಾಗಿ ಅನೇಕ ವರ್ಷಗಳ ನಂತರ ಅದು ಹೊರಗೆ ಕಾಣಿಸುವಂಥದ್ದಾಗಿದೆ. ಈ ಕುಷ್ಠರೋಗವು
ಬಹು ವಾದದ್ದು ಮತ್ತು ಅತಿ ಭಯಂಕರವಾದದ್ದು ಪ್ರಿಯರೇ. ಈ ಕುಷ್ಠರೋಗವು ಒಂದು ಚಿಕ್ಕ ಮಚ್ಚೆಯಿಂದ ನಾವು ಅದನ್ನು ಕಂಡುಹಿಡಿಯಬಹುದು, ಅಥವಾ ಈ ಒಂದು ಚಿಕ್ಕ ಮಚ್ಚೆಯಿಂದ ಇದು ಕಾಣಿಸಿಕೊಳ್ಳುತ್ತದೆ ಪ್ರಿಯರೇ. ಆ ಚಿಕ್ಕ ಗುರುತು ಯಾವುದೆಂದರೆ ದೇಹದ ಮೇಲೆ ಕಾಣುವ ಆ ಒಂದು ರೀತಿಯ ಮಚ್ಚೆ. ಆ ಚರ್ಮದ ಮೇಲಿನ ಮಚ್ಚೆಯನ್ನು ವೈದ್ಯರು ಪರೀಕ್ಷಿಸಿದಾಗ, ಆ ಪರೀಕ್ಷಿಸಿದ ನಂತರ ಆ ಒಂದು ಮಚ್ಚೆ ಜಡವಾಗಿದ್ದಂಥ ಪಕ್ಷದಲ್ಲಿ ಅಥವಾ ಸ್ಪರ್ಶ ಜ್ಞಾನವಿಲ್ಲದೇ ಇದ್ದಂಥ ಪಕ್ಷದಲ್ಲಿ ಆ ವೈದ್ಯರು ಇದು ಕುಷ್ಠರೋಗವು ಎಂಬುದಾಗಿ ಅವರು ತೀರ್ಮಾನಿಸುತ್ತಾರೆ. ಮಾತ್ರವಲ್ಲದೆ ಈ ಕುಷ್ಠರೋಗದ ಬೆಳವಣಿಗೆ, ಯಾವುದೇ ಒಂದು ರೋಗವನ್ನು ನಾವು ತೆಗೆದುಕೊಂಡಾಗ ಅದರ ಒಂದು ಬೆಳವಣಿಗೆ ಇದ್ದೇ ಇರುತ್ತದೆ ಪ್ರಿಯರೇ. ಮೊದಲನೇ ಹಂತ, ಎರಡನೇ ಹಂತ ಹಾಗೂ ಕೊನೆಯ ಹಂತ ಎಂಬುದಾಗಿ ಹೇಗೆ ನಾವು ಹೇಳುತ್ತೇವೋ ಅದೇ ರೀತಿ ಈ ಕುಷ್ಠರೋಗದ ಬೆಳವಣಿಗೆಯನ್ನು ನಾವು ನೋಡುತ್ತೇವೆ. ಈ ಕುಷ್ಠರೋಗ ಬೆಳವಣಿಗೆಯು ಹೇಗೆ ಪ್ರಾರಂಭವಾಗುತ್ತದೆ ಎಂಬುದಾಗಿ ನೋಡಿದಾಗ, ಅದು ಒಂದು ಚಿಕ್ಕ ಮಚ್ಚೆಯಿಂದ ಅದು ಪ್ರಾರಂಭವಾಗಿ ಅದು ಮೊದಲು ಕಾಲು ಬೆರಳುಗಳನ್ನು ಮತ್ತು ಕೈ ಬೆರಳುಗಳನ್ನು ಹಾಗೂ ಕ್ರಮೇಣ ಮೂಗಿನ ತುದಿಯನ್ನು ಮತ್ತು ಕಣ್ಣು ರೆಪ್ಪೆಗಳನ್ನು ಅದು ಕೆಡಿಸುತ್ತದೆ ಪ್ರಿಯರೇ. ಆ ಆಕಾರವನ್ನು ಅದು ಕೆಡಿಸುವಂಥದ್ದಾಗಿದೆ ಮತ್ತು ಕಾಲಕ್ರಮೇಣವಾಗಿ ಇಡೀ ದೇಹದೊಳಗಿನ ಪ್ರತಿ ಒಂದೊಂದು ಅಂಗಾಂಗಗಳಲ್ಲಿ ಇದು ಹರಡುತ್ತದೆ ಪ್ರಿಯರೇ. ಸೊ ಆದ್ದರಿಂದ ಈ ಒಂದು ಕುಷ್ಠವು ಒಳಗಡೆ ಪ್ರತಿಯೊಂದು ಅಂಗಾಂಗಗಳನ್ನು ಅದು ತಿಂದು ಹಾಕುವಂಥ ಒಂದು ಭಯಾನಕ ಹಾಗೂ ಕ್ರೂರವಾದ ರೋಗ ಎಂಬುದಾಗಿ ನಾವು ಹೇಳುತ್ತೇವೆ. ಮಾತ್ರವಲ್ಲದೆ ಈ ಕುಷ್ಠರೋಗವು ರೂಪವನ್ನು ಕೆಡಿಸುತ್ತದೆ. ಮೊದಲನೇದಾಗಿ ಈ ಒಂದು ಕುಷ್ಠವು ಮೂಗಿನ ತುದಿಯನ್ನು ಮತ್ತು ಅವರ ಕೈ ಬೆರಳುಗಳನ್ನು ಮತ್ತು ಕಾಲು ಬೆರಳುಗಳನ್ನು ಮತ್ತು ಕಣ್ಣು ರೆಪ್ಪೆಗಳನ್ನು ಅದು ಕೆಡಿಸುತ್ತದೆ. ನರಗಳನ್ನು ಅದು ಒಳಗಡೆ ಅದು ತಿಂದು ಕುರೂಪಿಯನ್ನಾಗಿ ಮಾಡುತ್ತದೆ ಪ್ರಿಯರೇ. ದೇವರು ಮಾನವನನ್ನು ತನ್ನ ಒಂದು ಸ್ವರೂಪದ ಮೇರೆಗೆ ಆತನ ಹೋಲಿಕೆಯ ಮೇರೆಗೆ ಚಂದವಾಗಿ ಮನುಷ್ಯನನ್ನು ಉಂಟು ಮಾಡಿದನು. ಆದರೆ ಈ ಒಂದು ಕುಷ್ಠವು ಆ ದೇವರು ಕೊಟ್ಟಿರ್ತಕ್ಕಂಥ ರೂಪವನ್ನು ಅದು ಕೆಡಿಸಿ ಕುರೂಪಿಯನ್ನಾಗಿ ಮಾಡುತ್ತದೆ ಪ್ರಿಯರೇ. ಮಾತ್ರವಲ್ಲದೆ ಆ ಕುಷ್ಠರೋಗಿಯು ದುರ್ವಾಸನೆಯಿಂದ ಕೂಡಿರುತ್ತಾನೆ. ನಾವು ಅನೇಕ ಬಾರಿ ನಾವು ದಾರಿಗಳಲ್ಲಿ ನೋಡುವಾಗ ಅನೇಕ ಮಂದಿ ರೋಗಿಗಳು ಭಿಕ್ಷೆ ಬೇಡುವುದನ್ನು ನಾವು ನೋಡುತ್ತೇವೆ. ಅವರು ಭಿಕ್ಷೆ ಬೇಡುವಾಗೆ ಅವರ ಕೈಗಳನ್ನು ಮತ್ತು ಅವರ ಕಾಲು ಬೆರಳುಗಳನ್ನು ನಾವು ನೋಡಿದಾಗ ಅವರು ಒಂದು ವಿಧವಾದಂಥ ಬಿಳಿ ಬಟ್ಟೆಗಳಿಂದ ಅವರು ಸುತ್ತಿಕೊಂಡಿರುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಆ ಸುತ್ತಿಕೊಂಡಿರ್ತಕ್ಕಂಥ ಆ ಒಂದು ಸ್ಥಾನವು ರಕ್ತ ಮತ್ತು ಕೀವಿನಿಂದ ಅದು ತುಂಬಿ ಅದು ಹೊರಗೆ ಬರುವುದನ್ನು ನಾವು ನೋಡುತ್ತೇವೆ. ಯಾವಾಗ ಆ ಕುಷ್ಠರೋಗವು ಅವರ ಕಾಲು ಬೆರಳಿನಿಂದ ಕೈ ಬೆರಳಿನಿಂದ ರಕ್ತ ಮತ್ತು ಕೀವು ಸೋರುತ್ತದೋ ಅವರಲ್ಲಿ ದುರ್ವಾಸನೆಯನ್ನು ನಾವು ಕಾಣುತ್ತೇವೆ. ಮಾತ್ರವಲ್ಲದೆ ಆ ಕುಷ್ಠರೋಗವು ಒಂದು ದರಿದ್ರತನವನ್ನು ತೆಗೆದುಕೊಂಡು ಬರುತ್ತದೆ. ಅದು ಬಡತನವನ್ನು ತರುವಂಥದ್ದಾಗಿದೆ ಪ್ರಿಯರೇ. ಯಾಕೆಂದರೆ ನಾವು ನೋಡುವಂಥ ಪ್ರತಿ ಒಂದೊಂದು ಕುಷ್ಠರೋಗಿಯನ್ನು ನೋಡುವಾಗೆ ಅವರು ಯಾರೇ ಆಗಲಿ ಕುಷ್ಠರೋಗ ಬಂದಿರತಕ್ಕಂಥವರು ಅವರು ಐಷಾರಾಮಿ ಜೀವನವನ್ನು ಅವರು ಮಾಡುವುದಿಲ್ಲ ಪ್ರಿಯರೇ. ಯಾಕೆಂದರೆ ಅವರೆಲ್ಲರೂ ಭಿಕ್ಷೆ ಬೇಡುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಈ ಒಂದು ಕುಷ್ಠವು ಭಯಾನಕರವು, ಕ್ರೂರವಾದ್ದು. ಅದು ಕೈ ಬೆರಳುಗಳನ್ನು, ಕಾಲು ಬೆರಳುಗಳನ್ನು ಮತ್ತು ಮೂಗಿನ ತುದಿಯನ್ನು ಮತ್ತು ರೆಪ್ಪೆಗಳನ್ನು ಅದು ಕೆಡಿಸುವಂಥದ್ದು ಆಗಿದೆ. ಮತ್ತು ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಅದು ಕೆಡಿಸಿ ದುರ್ವಾಸನೆಯಿಂದ ಕೂಡಿಸುವಂಥದ್ದು ಆಗಿದೆ ಪ್ರಿಯರೇ. ಮತ್ತು ಅದರಿಂದ ದರಿದ್ರತನ, ಬಡತನದಿಂದ 90% ಭಾಗ ಕುಷ್ಠರೋಗದವರು ಭಿಕ್ಷೆ ಬೇಡುವುದನ್ನು ನಾವು ನೋಡುತ್ತೇವೆ. ಮಾತ್ರವಲ್ಲದೆ ಈ ಒಂದು ಕುಷ್ಠರೋಗದಿಂದ
ಅಗಲುವಿಕೆಯನ್ನು ನಾವು ನೋಡುತ್ತೇವೆ. ಈ ಅಗಲುವಿಕೆ ಎಂಬುದಾಗಿ ನೋಡಿದಾಗ ಕುಷ್ಠರೋಗ ಹೊಂದಿರತಕ್ಕಂಥ ಯಾವುದೇ ವ್ಯಕ್ತಿಯಾಗಿರ್ಬೋದು, ಆ ವ್ಯಕ್ತಿ ತನ್ನ ಕುಟುಂಬದಲ್ಲಿ ಆತನು ಜೀವಿಸಲು ಇಷ್ಟಪಡುವುದಿಲ್ಲ. ಒಂದು ವೇಳೆ ಆ ಮನುಷ್ಯನು ಆ ಕುಟುಂಬದಲ್ಲಿ ಜೀವಿಸಬೇಕು ಎಂಬುದಾಗಿ ಆತನು ಇಷ್ಟಪಟ್ಟಾಗ್ಯೂ ಸಮಾಜವು ಆತನನ್ನು ಸೇರಿಸಿಕೊಳ್ಳುವುದಿಲ್ಲ ಪ್ರಿಯರೇ. ಅವನ ತಂದೆ ತಾಯಿ, ಬಂಧು ಬಳಗ ಸಮಾಜದಿಂದ ಅಗಲಿಸುತ್ತದೆ. ಯಾಕೆಂದರೆ ಕುಷ್ಠರೋಗಿಗಳು ಆರೋಗ್ಯವಂತರ ಜೊತೆಯಲ್ಲಿ ಜೀವಿಸಲು ಸಾಧ್ಯವಿಲ್ಲ. ನಮ್ಮೊಂದು ಪವಿತ್ರ ಗ್ರಂಥ ಈ ಸತ್ಯವೇದವನ್ನು ನಾವು ನೋಡಿದಾಗ ಧರ್ಮಶಾಸ್ತ್ರವು ಈ ಸಂಬಂಧದಲ್ಲಿ ತಿಳಿಸುವುದೇನೆಂದರೆ, ಯಾಜಕಕಾಂಡ 13ನೇ ಅಧ್ಯಾಯ 45 ಮತ್ತು 46 ವಚನಗಳು. ಯಾರಲ್ಲಿ ಈ ಕುಷ್ಠವು ಕಾಣಬಂತೋ ಅವನು ಬಟ್ಟೆಗಳನ್ನು ಹರಿದುಕೊಂಡು ತಲೆಯನ್ನು ಕೆದರಿಕೊಂಡು ಬಾಯಲ್ಲಿ ಬಟ್ಟೆಯಿಂದ ಮುಚ್ಚಿಕೊಂಡು ನಾನು ಅಶುದ್ಧನು ಎಂದು ಕೂಗಿಕೊಳ್ಳಬೇಕು. ಅವನು ಅಶುದ್ಧನಾಗಿರುವುದರಿಂದ ಪ್ರತ್ಯೇಕವಾಗಿಯೇ ವಾಸ ಮಾಡಬೇಕು. ಅವನ ನಿವಾಸವು ಪಾಳೆಯದ ಹೊರಗೆ ಇರುವುದು. ಈ ಒಂದು ಕಾರಣದಿಂದ ಯೇಸು ಸ್ವಾಮಿಯು ಆ ಪರ್ವತದ ಮೇಲೆ ಪ್ರಸಂಗವನ್ನು ಮಾಡಿ ಬರುವಾಗೆ ಆ ಕುಷ್ಠರೋಗಿಯು ಎದುರಾದದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ನಂತರ ಆ ಕುಷ್ಠರೋಗದ ಪರಿಣಾಮ ನಾವು ನೋಡುವಾಗೆ ಮರಣ. ಕುಷ್ಠರೋಗವು ದೇಹದ ಅಂಗಾಂಗಗಳನ್ನು ಕ್ರಮೇಣವಾಗಿ ನಾಶ ಮಾಡುತ್ತಾ ಕಡೆಗೆ ಮರಣವನ್ನು ಉಂಟು ಮಾಡುತ್ತದೆ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ನಾವು ದೇಹದ ಅಂಗಾಂಗಗಳನ್ನು ಕ್ರಮೇಣವಾಗಿ ನಾಶ ಮಾಡಿ ಮರಣಕ್ಕೆ ಒಯ್ಯುವಂಥ ಆ ಕುಷ್ಠರೋಗದ ಗುಣಲಕ್ಷಣಗಳನ್ನು ಮತ್ತು ಅದರ ಪರಿಣಾಮವನ್ನು ನಾವು ನೋಡಿದ್ದೇವೆ. ಈಗ ಆ ಕುಷ್ಠರೋಗಿಯು ಯೇಸುವಿನ ಬಳಿ ಬಂದು ಸ್ವಸ್ಥವಾಗಬೇಕು ಎಂಬುದಾಗಿ ಆತನು ಮಾಡಿರ್ತಕ್ಕಂಥ ಕೆಲವು ಕಾರ್ಯಗಳನ್ನು ನಾವು ಧ್ಯಾನ ಮಾಡೋಣ. ಮೊಟ್ಟ ಮೊದಲನೇದಾಗಿ ಆ ಕುಷ್ಠರೋಗಿಯು ಏನು ಮಾಡಿದನು ಎಂಬುದಾಗಿ ನಾವು ನೋಡಿದಾಗ, ಕುಷ್ಠರೋಗಿಯು ಯೇಸುವನ್ನು ಹುಡುಕಿದನು. ಪ್ರಿಯರೇ, ಮೊಟ್ಟ ಮೊದಲ ಕಾರ್ಯ ಈ ಕುಷ್ಠರೋಗದವನು ಮಾಡಿರ್ತಕ್ಕಂಥದ್ದು, ಈತನು ಯೇಸು ಸ್ವಾಮಿಯ ವಿಚಾರವಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿರ್ತಕ್ಕಂಥದ್ದನ್ನು ಆತನು ಕೇಳಿರಬಹುದು. ಕೇಳಿರ್ತಕ್ಕಂಥ ಈ ವ್ಯಕ್ತಿ ಆ ಯೇಸು ಸ್ವಾಮಿಯ ಬಳಿಗೆ ಹೋದಾಗ ತನಗಿರ್ತಕ್ಕಂಥ ಕುಷ್ಠವು ವಾಸಿಯಾಗುತ್ತದೆ ಎಂಬುದಾಗಿ ಆತನು ನಂಬಿಕೆಯಿಂದ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಹೋಗಿರಬಹುದು. ಪ್ರಿಯರೇ, ಅವನು ಯೇಸುವನ್ನು ಹುಡುಕಿದನು, ಯೇಸುವನ್ನು ಕಂಡುಕೊಂಡನು. ಪ್ರಿಯರೇ, ಆದ್ದರಿಂದ ಆತನ ಬಳಿಗೆ ಆತನು ಬರಲು ಸಾಧ್ಯವಾಯಿತು. ಮಾನವನು ಇಂದು ಲೋಕದಲ್ಲಿ ಸಾವಿರಾರು ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದಾನೆ. ಆದರೆ ಅವನ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಮತ್ತು ಹೇಗೆ ಎಂಬುದನ್ನು ಕಂಡುಕೊಳ್ಳುವುದರಲ್ಲಿ ವಿಫಲನಾಗಿದ್ದಾನೆ ಪ್ರಿಯರೇ, ಮತ್ತು ಸೋತು ಹೋಗಿದ್ದಾನೆ. ಆ ಕುಷ್ಠರೋಗಿಯು ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ ತನ್ನ ಸಮಸ್ಯೆಗೆ ಪರಿಹಾರವಿದೆ ಎಂಬುದಾಗಿ ಯೇಸು ಸ್ವಾಮಿಯನ್ನು ಹುಡುಕಿದನೋ, ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರತಕ್ಕಂಥ ಪ್ರತಿ ಒಬ್ಬೊಬ್ಬರು ಯೇಸು ಸ್ವಾಮಿಯನ್ನು ಹುಡುಕಬೇಕಾಗಿದೆ. ಕ್ರಿಸ್ತನು ಹೇಳಿದ್ದೇನೆಂದರೆ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ ಮತ್ತು 7ನೇ ವಚನದಲ್ಲಿ ನಾವು ನೋಡುವಾಗೆ, ಹುಡುಕಿರಿ ನಿಮಗೆ ಸಿಕ್ಕುವುದು. ಈ ಕುಷ್ಠರೋಗದಿಂದ ನರಳುತ್ತಿರ್ತಕ್ಕಂಥ ಈ ವ್ಯಕ್ತಿಯು ಯೇಸು ಸ್ವಾಮಿಯನ್ನು ಹುಡುಕಿದನು ಮೊದಲನೇದಾಗಿ. ಮತ್ತು ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 29ನೇ ವಚನವನ್ನು ನಾವು ನೋಡಿದಾಗ, ನೀವು ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಪ್ರಿಯರೇ, ನಾವು ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಯೇಸು ಸ್ವಾಮಿಯನ್ನು ಹುಡುಕಿದಾಗ ಆತನು ನಮಗೆ ಸಿಕ್ಕುವನು ಪ್ರಿಯರೇ.
ಮತ್ತು ಎರಡನೇದಾಗಿ ಆ ರೋಗಿಯು ಮಾಡಿದ ಎರಡನೇ ಕಾರ್ಯ ನಾವು ನೋಡಿದಾಗ ಯೇಸುವಿಗೆ ಅಡ್ಡ ಬಿದ್ದನು ಪ್ರಿಯರೇ. ಆ ಕುಷ್ಠರೋಗಿಯು ಕರ್ತನಾದ ಯೇಸು ಕ್ರಿಸ್ತನನ್ನು ಹುಡುಕಿದ ನಂತರ ತನ್ನ ಒಂದು ಬೇಡಿಕೆಯನ್ನು ಆತನ ಮುಂದೆ ಇಟ್ಟಂಥ ರೀತಿಯನ್ನು ನಾವು ನೋಡುವಾಗೆ ಆತನು ಬಂದು ಯೇಸು ಸ್ವಾಮಿಗೆ ಅಡ್ಡ ಬಿದ್ದನು ಪ್ರಿಯರೇ. ಹೌದು ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಅದೃಶ್ಯನಾಗಿರುವ ದೇವರ ಪ್ರತಿರೂಪ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರ ಬಳಿಯಲ್ಲಿತ್ತು ಮತ್ತು ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ನಾವು ನೋಡಿದಾಗ ಆ ವಾಕ್ಯವೆಂಬಾತನು ಯೇಸು ಕ್ರಿಸ್ತನು ನರವತಾರವನ್ನು ಎತ್ತಿದನು ಪ್ರಿಯರೇ. ಆ ಯೇಸು ಕ್ರಿಸ್ತನ ಬಳಿ ಈ ಕುಷ್ಠರೋಗಿಯು ಅಡ್ಡ ಬಿದ್ದನು ಎಂಬುದಾಗಿ ನೋಡ್ತೇವೆ. ಇವತ್ತು ಅನೇಕ ಜನರನ್ನು ನಾವು ನೋಡಿದಾಗ, ಅನೇಕ ಕಾರ್ಯಗಳನ್ನು ನಾವು ಗಮನಿಸಿದಾಗ ದೇವರಿಗೆ ಸಲ್ಲತಕ್ಕಂಥ ಗೌರವವನ್ನು ನಾವು ಬಿಟ್ಟು ಬೇರೆ ಅನೇಕರಿಗೆ ಅನೇಕ ರೀತಿಯಾಗಿ ನಾವು ಅಡ್ಡ ಬಿದ್ದು ದೇವರನ್ನು ನಾವು ಅವಮಾನಪಡಿಸುತ್ತಿದ್ದೇವೆ ಪ್ರಿಯರೇ. ಇವತ್ತು ನಾವು ಆ ಕುಷ್ಠರೋಗಿಯು ದೇವರ ಬಳಿ ಬಂದನು, ದೇವರಿಗೆ ಅಡ್ಡ ಬಿದ್ದನು ಎಂಬುದಾಗಿ ನೋಡ್ತೀವಿ. ನಂತರ ಮೂರನೇ ಕಾರ್ಯ ಆತನು ಮಾಡಿರ್ತಕ್ಕಂಥದ್ದು, ಆ ಕುಷ್ಠರೋಗಿಯು ಮಾಡಿದಂಥ ಮೂರನೇ ಕಾರ್ಯವನ್ನು ನಾವು ನೋಡಿದಾಗ ದೀನತೆ, ತನ್ನನ್ನು ತಾನು ತಗ್ಗಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಆ ಕುಷ್ಠರೋಗಿಯು ಕರ್ತನಾದ ಯೇಸು ಕ್ರಿಸ್ತನಿಗೆ ಅಡ್ಡ ಬಿದ್ದು ಅವನು ತನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ಮೊಣಕಾಲೂರಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧಿ ಮಾಡಬಲ್ಲೆ ಎಂಬುದಾಗಿ ಪ್ರಾರ್ಥನೆ ಮಾಡಿದನು ಪ್ರಿಯರೇ. ಇವತ್ತು ನಮ್ಮ ಒಂದು ಪ್ರಾರ್ಥನೆ ಹೇಗಿದೆ ಎಂಬುದಾಗಿ ನಾವು ಪ್ರಶ್ನಿಸಿಕೊಳ್ಳೋಣ. ನಾವು ನಮ್ಮನ್ನು ಯಾವಾಗ ತಗ್ಗಿಸಿಕೊಂಡು ತಗ್ಗಿನ ಭಾವದಲ್ಲಿ ದೀನತೆಯಿಂದ ನಾವು ಕ್ರಿಸ್ತನ ಬಳಿ ಬಂದಾಗ ಆತನು ನಮ್ಮನ್ನು ಕಾಪಾಡುತ್ತಾನೆ, ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಪ್ರಿಯರೇ. ಹೌದು ಪ್ರಿಯರೇ, ಇಂದು ಯಾರಾದರೂ ಕ್ರಿಸ್ತನ ಬಳಿಗೆ ಬರಬೇಕಾದರೆ ಅವನು ಮೊದಲು ತನ್ನನ್ನು ತಗ್ಗಿಸಿಕೊಳ್ಳಬೇಕು. ಯಾಕೆಂದರೆ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಈ ದೀನರು ಎಂಬುದಾಗಿ ನಾವು ನೋಡಿದಾಗ ತಗ್ಗಿನ ಸ್ವಭಾವ ಇರತಕ್ಕಂಥವರನ್ನು ದೇವರು ಕಾಪಾಡುತ್ತಾನೆ ಪ್ರಿಯರೇ. ಅವರ ಮೇಲೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಒಂದು ವೇಳೆ ನಾವು ಈ ತಗ್ಗಿನ ಸ್ವಭಾವದಿಂದ ಇಷ್ಟುವರೆಗೂ ದೇವರನ್ನು ನಾವು ಪ್ರಾರ್ಥನೆ ಮಾಡದೇ ಇದ್ದಂಥ ಪಕ್ಷದಲ್ಲಿ, ತಗ್ಗಿನ ಸ್ವಭಾವ ಇಲ್ಲದೆ ನಾವು ದೇವರಲ್ಲಿ ಇದ್ದಂಥ ಪಕ್ಷದಲ್ಲಿ ಆ ಕುಷ್ಠರೋಗಿಯಿಂದ ನಾವು ಕಲಿಯುವಂಥ ಒಂದು ಪಾಠವೇನೆಂದರೆ, ಆತನು ತನ್ನನ್ನು ತಗ್ಗಿಸಿಕೊಂಡು ಮೊಣಕಾಲೂರಿಕೊಂಡು ಆತನನ್ನು ಪ್ರಾರ್ಥಿಸಿದನು. ಈ ಒಂದು ಸಮಯದಲ್ಲಿ ಎಷ್ಟು ಜನ ನಾವು ಮೊಣಕಾಲೂರಿ ದೇವರನ್ನು ಪ್ರಾರ್ಥನೆ ಮಾಡುತ್ತಿದ್ದೇವೆ ಎಂಬುದನ್ನು ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಳಬೇಕು ಪ್ರಿಯರೇ. ಈ ಕುಷ್ಠರೋಗಿಯ ಪ್ರಾರ್ಥನೆಗೆ ಯೇಸುವು ಕನಿಕರಪಟ್ಟು ಕೈ ನೀಡಿ ಮುಟ್ಟಿ, ನನಗೆ ಮನಸ್ಸು ಉಂಟು, ನೀನು ಶುದ್ಧನಾಗು ಎಂಬುದಾಗಿ ಹೇಳಿದನು. ಪ್ರಿಯರೇ, ಇಲ್ಲಿ ನಾವು ನೋಡುವಾಗೆ ಈ ಕುಷ್ಠರೋಗವು ಭಯಾನಕರವಾದಂಥ ರೋಗ. ಇಂತಹ ರೋಗ ಅಂಟು ರೋಗ. ಈ ರೋಗದಿಂದ ನಮಗೂ ಸಹ ರೋಗಗಳು ಬರುತ್ತದೆ ಎಂಬುದಾಗಿ ಅನೇಕ ಜನ ದೂರವಿಟ್ಟಂಥ ಈ ಒಬ್ಬ ಕುಷ್ಠರೋಗಿಯನ್ನು, ಈ ಕುಷ್ಠರೋಗಿ ಒಂದು ವೇಳೆ ಆತನು ಬಂದಾಗ ಆತನಲ್ಲಿರ್ತಕ್ಕಂಥ ಕುಷ್ಠವು ನಮಗೂ ಬರುತ್ತದೆ ಎಂಬುದಾಗಿ ಅವರನ್ನು ಊರಿನಿಂದ ಆಚೆ ಇಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾರೂ ಆತನನ್ನು ಮುಟ್ಟದೆ, ಯಾರೂ ಆತನ ಹತ್ತಿರಕ್ಕೆ ಹೋಗದೇ ಇರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಆ ಕುಷ್ಠರೋಗಿ ಯೇಸು ಸ್ವಾಮಿಯ ಬಳಿ ಬಂದು, ಒಂದು ವೇಳೆ ಯೇಸು ಸ್ವಾಮಿ ನನ್ನನ್ನು ತಳ್ಳಿಬಿಡಬಹುದು, ಒಂದು ವೇಳೆ ಯೇಸು ಸ್ವಾಮಿಯು ನನ್ನನ್ನು ದೂರವಿಡಬಹುದು ಎಂಬುದಾಗಿ ಆ ಕುಷ್ಠರೋಗಿಯು ಆಲೋಚನೆ ಮಾಡಿರ್ಬೋದು. ಆದರೆ ಪ್ರಿಯರೇ, ಇಲ್ಲಿ ನಡೆದಂಥ ಘಟನೆ ಬೇರೆ. ಅಲ್ಲಿ ಯೇಸು ಸ್ವಾಮಿಯು ಆ ದುರ್ವಾಸನೆಯಿಂದ ಕೂಡಿದ ಅಸಹ್ಯವಾದಂಥ ರೋಗಿಯನ್ನು ಮುಟ್ಟಿದನು ಪ್ರಿಯರೇ. ಕೆಲವು ಸಾರಿ ನಮ್ಮೊಂದು ಈ ಲೋಕದಲ್ಲಿ ಕೆಲವರು ಅನಾರೋಗ್ಯದಲ್ಲಿ ಇದ್ದಂಥ ಪಕ್ಷದಲ್ಲಿ TB ಕಾಯಿಲೆ
ಅಥವಾ ಬೇರೆ ಕಾಯಿಲೆಗಳಿಂದ ಅಂಟು ರೋಗದಿಂದ ಇರ್ತಕ್ಕಂಥವರನ್ನು ನಾವು ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದಾಗ ನಾವು ಅವರನ್ನು ಮುಟ್ಟದೆ ನಾವು ದೂರದಿಂದ ಪ್ರಾರ್ಥನೆ ಮಾಡುವುದನ್ನು ನಾನು ಎಷ್ಟೋ ಗಮನಿಸಿದ್ದೇನೆ ಪ್ರಿಯರೇ. ಒಂದು ವೇಳೆ ಅವರ ಬಳಿ ಹೋಗಬೇಕಾದ್ರೆ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಂಡು ಅವರಿಗೆ ಪ್ರಾರ್ಥನೆ ಮಾಡುವುದನ್ನು ನಾನು ಕಂಡಿದ್ದೇನೆ ಪ್ರಿಯರೇ. ಆದರೆ ಇಲ್ಲಿ ಯೇಸು ಸ್ವಾಮಿಯು ಭೂಮಿಯನ್ನು, ಆಕಾಶವನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನು ಪರಲೋಕದಿಂದ ಈ ಲೋಕಕ್ಕೆ ಬಂದಿರತಕ್ಕಂಥ ಈ ಯೇಸು ಸ್ವಾಮಿಯು ತನ್ನ ಕೈಗಳಿಂದ ಪ್ರಿಯರೇ, ತನ್ನ ಕೈಗಳಿಂದ ಆ ಕುಷ್ಠರೋಗಿಯನ್ನು ಮುಟ್ಟಿ ಅವನ ಮೇಲೆ ಕರುಣೆ ಮತ್ತು ಕೃಪೆಗಳನ್ನು ತೋರಿಸಿ ಆ ಪರಿಶುದ್ಧವಾದ ಕೈಗಳಿಂದ ಮುಟ್ಟಿ ಸ್ವಸ್ಥ ಮಾಡಿದನು ಪ್ರಿಯರೇ. ಈ ದಿವಸ ದಿಕ್ಕು ಕಾಣದೇ ಇರುವವರಿಗೆ ಸಹಾಯ ಮಾಡಲು ಕರ್ತನಾದ ಯೇಸುವು ಸಿದ್ಧನಿದ್ದಾನೆ. ಆದರೆ ನಂಬಿಕೆಯಿಂದ ಆತನ ಬಳಿಗೆ ನಾವು ಬರಬೇಕು ಪ್ರಿಯರೇ. ಈ ಪ್ರಿಯ ವೀಕ್ಷಕರೇ, ಆ ಕುಷ್ಠರೋಗಿಯು ಯೇಸು ಸ್ವಾಮಿಯನ್ನು ಹುಡುಕಿದನು. ತನ್ನ ಸಮಸ್ಯೆಗಳಿಗೆ ಪರಿಹಾರ ಯೇಸುವೇ ಎಂದು ಗ್ರಹಿಸಿದನು ಮತ್ತು ಆತನ ಬಳಿ ಬಂದು ಅಡ್ಡಬಿದ್ದು ದೀನತೆಯಿಂದ ತಗ್ಗಿಸಿಕೊಂಡು ದೇವರ ಬಳಿ ಬಂದನು ಪ್ರಿಯರೇ. ಭಯಂಕರವಾದಂಥ ಆ ಕುಷ್ಠರೋಗವನ್ನು ಯೇಸು ಗುಣಪಡಿಸಿದನು. ಇದು ಎಂತಹ ಮಹತ್ ಕಾರ್ಯ, ಇದು ಎಂತಹ ಅದ್ಭುತ ಕಾರ್ಯ ಪ್ರಿಯರೇ. ಯೇಸು ಸ್ವಾಮಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದೇ ಇಲ್ಲ. ಎಂಥ ಮರಣಕರವಾದಂಥ ರೋಗಗಳಿದ್ದಾಗ್ಯೂ, ಎಂಥ ಭಯಾನಕರವಾದಂಥ ರೋಗಗಳು ಇದ್ದಾಗ್ಯೂ ಸಹ ಅವೆಲ್ಲವನ್ನು ಬರೀ ಮಾತಿನಿಂದ, ಆತನ ಒಂದು ಮಾತಿನ ಮೇರೆಗೆ ಗುಣಪಡಿಸುವುದನ್ನು ನಾವು ನೋಡಿದ್ದೇವೆ. ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿರಬಹುದು. ಆ ಸಮಸ್ಯೆಗಳು ಯಾರಿಂದಲೂ ಪರಿಹಾರವಾಗುವುದಿಲ್ಲ ಅಂತ ನೀವು ಅಂದುಕೊಂಡಿರಬಹುದು ಪ್ರಿಯರೇ. ಕ್ರಿಸ್ತನ ಬಳಿಗೆ ಬನ್ನಿರಿ. ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ ನೀವು ನಂಬಬೇಕಾಗಿದೆ. ಈ ದಿವಸ ಆ ಕುಷ್ಠರೋಗಿಯನ್ನು ವಾಸಿ ಮಾಡಿರ್ತಕ್ಕಂಥ ದೇವರು ನಿಮ್ಮ ಕುಟುಂಬಗಳಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವನು. ಮಹತ್ ಕಾರ್ಯಗಳನ್ನು ಮಾಡುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲ ತಲೆಬಾಗಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ಪರಲೋಕದಲ್ಲಿರುವ ನಮ್ಮ ಸ್ವಾಮಿ, ಇಷ್ಟು ಹೊತ್ತು ಸ್ವಾಮಿ ನಿಮ್ಮ ವಾಕ್ಯಗಳಿಂದ ನಮ್ಮನ್ನು ಧೈರ್ಯಪಡಿಸಿದ್ದೀರಿ. ಆ ಕುಷ್ಠರೋಗಿಯನ್ನು, ಭಯಂಕರವಾದಂಥ ಪಾಪದಲ್ಲಿರ್ತಕ್ಕಂಥ ಆ ಕುಷ್ಠರೋಗವನ್ನು ನೀವು ವಾಸಿ ಮಾಡಿದ ಪಾದಿಯಲ್ಲಿ ಈ ವೀಕ್ಷಣೆ ಮಾಡುತ್ತಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಬ್ಬೊಬ್ಬರಲ್ಲಿ ಇರತಕ್ಕಂಥ ಎಲ್ಲ ಪಾಪ ರೋಗಗಳನ್ನು, ಶಾರೀರಿಕ ರೋಗಗಳನ್ನು ನೀವು ತೆಗೆದುಹಾಕಿ ಅವರನ್ನು ಕಾಪಾಡುತ್ತಾ ಬರಬೇಕೆಂದು, ಬೇಕಾದಂಥ ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಅನುಗ್ರಹಿಸ್ತಾ ಬರಬೇಕೆಂದು ನಮ್ಮ ಕಾರ್ಯಕರ್ತನು, ಮುದ್ದು ರಕ್ಷಕನೂ ಆಗಿರ್ತಕ್ಕಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೇನ್.